ದಿಂದ ಹೊರಟ್ನಲ್ಲ, ವೇಣೂರಿಗೆ ಹೋಗ್ಬೇಕು, ಮೂಡುಬಿದ್ರೆಗೆ ಹೋಗ್ಬೇಕು, ಅಲ್ಲಿಂದ ಕಾರ್ಕಳಕ್ಕೆ ಬರಬೇಕು, ಆಮೇಲೆ ಕವಲೆದುರ್ಗಕ್ಕೆ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಬತ್ತಾ ಇದೆ. ಬಟ್ ಟೈಮ್ ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಕಾರ್ಕಳಕ್ಕೆ ಬಂದ್ಬಿಟ್ಟೆ. ವೇಣೂರು ಮೂಡುಬಿದ್ರೆ ಹಂಗೆ ಹೋಗಿ ಬಂದರೆ ತುಂಬ ದೂರ ಆಯ್ತದೆ. ಈಗ ಡೈರೆಕ್ಟ್ ಕಾರ್ಕಳಕ್ಕೆ ಬಂದೆ. ಗಾಡಿ ನಿಲ್ಲಿಸಿ ಸ್ವಲ್ಪ ಮೇಲೆ ಹೋಗಬೇಕು. ಬಾಹುಬಲಿ ಮೂರ್ತಿ ಇರೋದು ಇಲ್ಲೂ. ಇದು ನಮ್ಮ ಕರ್ನಾಟಕದಲ್ಲಿ 5 ಕಡೆ ಇದೆ, ಇದು 2ನೇದು. ವೇಣೂರಲ್ಲೂ ಇತ್ತು, ಅದು ನೋಡಬೇಕು ಅಂದ್ಕೊಂಡೆ. ಆಮೇಲೆ ಮೂಡುಬಿದ್ರಲ್ಲಿ 1000 ಕಂಬಗಳ ಬಸ್ ಇದೆ, ಅದು ನೋಡೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಕಾರ್ಕಳಕ್ಕೆ ಬಂದೆ. ಒಂದು 5 ನಿಮಿಷ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕು. ಇದು ನಮ್ಮ ಕರ್ನಾಟಕದಲ್ಲಿ 2ನೇ ಎತ್ತರದ್ದು ಬಾಹುಬಲಿ ಮೂರ್ತಿ. ವೇಣೂರಲ್ಲಿ ಇದೆಯಲ್ಲ, ಅದು ವಿಶೇಷ ಏನಂದರೆ ಬೇರೆ 4 ಎಲ್ಲ ಬೆಟ್ಟದ ಮೇಲೆ ಇರೋದು. ಈ ಶ್ರವಣಬೆಳಗೊಳ, ಧರ್ಮಸ್ಥಳ, ಮೈಸೂರಿನ ಗೊಮ್ಮಟಗಿರಿ, ಆಮೇಲೆ ಕಾರ್ಕಳ, ಇದು 4 ಬೆಟ್ಟದ ಮೇಲಿರೋದು. ಬಟ್ ವೇಣೂರಲ್ಲಿರೋದು ನೆಲದ ಮೇಲೇ ಇದ್ದಿದ್ದು. ಅಲ್ಲಿಗೆ ಹೋಗೋಕ್ಕಾಗಲೇ ಇಲ್ಲಿಗೆ ಬಂದೆ. ಒಂದು 5 ನಿಮಿಷ ಬೆಟ್ಟ ಮೇಲೆ ಹತ್ಕೊಂಡು ಹೋಗ್ಬೇಕು. ಏನಂದರೆ ಇದು 42 ಅಡಿ ಇರೋದು. ಇದನ್ನು ನೋಡಿಕೊಂಡು ಇಲ್ಲಿಂದ ಹೆಬ್ರಿಗೆ ಹೋಗಿ, ಹೆಬ್ರಿಲಿ ಭಟ್ರು ಹೋಟ್ಲ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡೇ ಅಲ್ಲಿ ಹೋಯ್ತಿರೋದು. ಈಗ ಫಸ್ಟ್ ಮೇಲೆ ಹತ್ತಿ ಬಾಹುಬಲಿ ಮೂರ್ತಿ ನೋಡಿಕೊಂಡು ಒಂದು 5 ನಿಮಿಷ ಅಲ್ಲಿಂದ ಹೊರಟ್ಬಿಡ್ಬೇಕು. ಇದೆಯಲ್ಲ, ಇದೇನೇ ಕಾರ್ಕಳದಲ್ಲಿರುವಂಥ ಬಾಹುಬಲಿ ಮೂರ್ತಿ. ಕರ್ನಾಟಕದಲ್ಲಿರುವಂಥ 5 ಬಾಹುಬಲಿ ಮೂರ್ತಿಗಳಲ್ಲಿ ಇದು ಸಹ ಒಂದು. ಶ್ರವಣಬೆಳಗೊಳದಲ್ಲಿರುವಂಥದ್ದು 58 ಅಡಿ ಇದೆ, ಇದು 42 ಅಡಿ ಇದೆ. ಅದನ್ನು ಬಿಟ್ಟರೆ ಇದು ನೆಕ್ಸ್ಟು ತುಂಬ ಹೈಟ್ ಇರುವಂಥದ್ದು. ಏಕಶಿಲಾ ಗ್ರಾನೈಟ್ನಲ್ಲಿ ಕೆತ್ತನೆ ಮಾಡಿರುವಂಥದ್ದು. 1432ರಲ್ಲಿ ಸಂತಾರ ವಂಶದ ವೀರಪಾಂಡ್ಯ ಭೈರರಸ ಒಡೆಯರನ್ನವರು ಏನೋ ನಿರ್ಮಾಣ ಮಾಡಿರೋದು ಇದನ್ನ. ಇಲ್ಲೂ ಸಹ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ನಡೀತದೆ. ಇಲ್ಲಿ ಎಷ್ಟು ಪ್ರಶಾಂತವಾಗದೆ ಅಂದರೆ ವಾತಾವರಣ. ಇಲ್ಲೆಲ್ಲ ಬಂದರೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ಫುಲ್ಲು ನಿಶಬ್ದವಾಗದೆ. ಬಟ್ ಈಗ ಟೈಮ್ ಇಲ್ಲ, ಇಲ್ಲಿಂದ ಹೊರಟು ಹೋಗಬೇಕು ಮುಂದಕ್ಕೆ. ಯಾವಾಗಾದರೂ ಈ ಕಡೆ ಬಂದರೆ ಇಲ್ಲಿ ಬಂದು ತುಂಬ ಪ್ರಶಾಂತವಾಗದೆ, ಆರಾಮಾಗಿ ಕೂತಿದ್ದು ಟೈಮ್ ಪಾಸ್ ಮಾಡಿಕೊಂಡು ಥರ ನೆಮ್ಮದಿ ಅನಿಸ್ತದೆ. ಇಲ್ಲಿಗೆ ಬರ್ತಿದ್ದಂಗೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಫೀಲ್ ಆಯ್ತದೆ. ನನಗಂತೂ ತುಂಬ ಟೈಮ್ ಇದ್ದಿದ್ರೆ ಇಲ್ಲಿ ಬಂದು ಆರಾಮಾಗಿ ಕೂತಿದ್ದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದಾಗಿತ್ತು. ಹಿಂದೆ ಕಾಣಿಸಿದೆಯಲ್ಲ, ಅಷ್ಟು ಮೇಲೆ ಹತ್ಕೊಂಡು ಹೋಗಿ ಬರಬೇಕು. ಒಂದು 10 ನಿಮಿಷ ಬೇಕು ಹತ್ಕೊಂಡು ಹೋಗೋದಕ್ಕೆ. ಒಂದೇ ಸ್ಟ್ರೆಚಲ್ಲಿ ಹತ್ಕೊಂಡು ಹೋಗ್ಬಿಡ್ಬೋದು. ಏನು ಜನ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ, ತುಂಬ ಕಮ್ಮಿ. ಯಾರೋ ಈಗ ಒಂದು ಬಸ್ ಬಂತು, ಯಾವುದೋ ಟೂರಿಸ್ಟ್ ಬಸ್ ಅನಿಸ್ತದೆ. ಅಷ್ಟೊಂದೇನು ಕ್ರೌಡ್ ಇಲ್ಲ, ಇಲ್ಲಿಗೆ ಬರೋರು ಕಡಿಮೆ ಅನಿಸ್ತದೆ. ಬಟ್ ಅದಕ್ಕೇ ತುಂಬ ಪ್ರಶಾಂತವಾಗಿರೋದು, ಜನ ಕಮ್ಮಿ ಅಂತಲೇ. ಮೇಲ್ಗಡೆ ಮಾತ್ರ ತುಂಬ ನಿಶಬ್ದವಾಗದೆ. ಒಂಥರ ಏನೋ ಮೇಲ್ಗಡೆ ಹೋದ ತಕ್ಷಣವೇ ಪಾಸಿಟಿವ್ ವೈಬ್ಸ್ ಫೀಲ್ ಆಯಿತು. ಈಗ ಇಲ್ಲಿಂದ ಬಂದೆ, ಇಲ್ಲಿಂದ ಹೊರಡ್ಕೊಂಡು ಹೆಬ್ರಿಗೆ ಹೋಗಬೇಕು. ಹೆಬ್ರಿಗೆ ಹೋಗೋ ಮಧ್ಯದಲ್ಲಿ ವಾರಂಗ ಸಿಗ್ತದೆ, ಜೈನ್ ಟೆಂಪಲ್ಲು. ಅದೇ ಮುಗುಳ್ನಗೆ ಮೂವಿಲಿ ಒಂದು ಸಾಂಗ್ ಶೂಟಿಂಗ್ ಮಾಡೋರಲ್ಲ, ಅಲ್ಲಿಗೆ ನೋಡೋಣ. ಅಲ್ಲೇನಾದರೂ ಆದರೆ ಅಲ್ಲಿಗೆ ಹೋಗಿ, ಅಲ್ಲಿಂದ ಹೆಬ್ರಿಗೆ ಹೋಗಿ, ಅಲ್ಲಿಂದ ಕವಲೆದುರ್ಗಕ್ಕೆ ಹೋಗಿ, ಅಲ್ಲಿಂದ ಕವಿ ಮನೆಗೆ ಹೋಗಿ, ಕವಿ ಮನೆ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಿ ಆಟ ಆಡಬೇಕು. ಇಷ್ಟು ಪ್ಲ್ಯಾನ್ ಇದೆ. ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಇದೆಲ್ಲ ಒಂದು 100 ಕಿಲೋಮೀಟ್ರಲ್ಲಿ ಆಗುತ್ತೆ. ಬಟ್ ಕವಲೆದುರ್ಗ ಫೋರ್ಟ್ ಹತ್ತಿ ಇಳಿಯೋಕ್ಕೆ ಒಂದು 2.5 ಅವರ್ 3 ಅವರ್ ಬೇಕು. ಮಳೆ ಬಂದರೆ ಅಲ್ಲಿ ತುಂಬ ಚೆನ್ನಾಗಿರ್ತದೆ. ಆ ಉದ್ದೇಶದಿಂದನೇ ಈಗ ಹೋಗ್ತಿರೋದು. ನೋಡೋಣ, ಸದ್ಯಕ್ಕೆ ಇಲ್ಲಿಂದ ಹೊರಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ನೋಡ್ತಾ ಇರೋಣ. ಆಗಲ್ಲ ಅಂದರೆ ಶೃಂಗೇರಿಗೆ ಬೆಳಗ್ಗೆ ಹೋದ್ರಾಯಿತು, ಸ್ಕಿಪ್ ಮಾಡಿ ತೀರ್ಥಹಳ್ಳಿಲಿ ಆಟ ಆಗಬೇಕಷ್ಟೆ. ಇದು ಸ್ಪೀಡ್ಗೆ ವಾರಂಗ ಹೋಗಿದ್ದೆ ಗೊತ್ತಾಗಲಿಲ್ಲ, ಹೆಬ್ರಿಗೆ ಬಂದುಬಿಟ್ಟೆ. ರೋಡ್ ತುಂಬ ಚೆನ್ನಾಗಿತ್ತು, ನೋಡ್ಕೊಳ್ಳಿಲ್ಲ, ವಾರಂಗ ಹಿಂದೆ ಹೊರಟೋಗಿದೆ. ಭಟ್ರು ಹೋಟ್ಲ್ ಹತ್ರ ಬಂದಿದ್ದೀನಿ. ಇಲ್ಲೇನು ಸಿಗುತ್ತೆ ತಿನ್ಕೊಂಡು ಹೋಗಬೇಕು. 12 ಗಂಟೆ ಆಗಿಬಿಟ್ಟದೆ. ಈ ಟೈಮಲ್ಲಿ ಅದೇನಿರುತ್ತೋ ಏನಿರಲ್ಲೋ ಗೊತ್ತಿಲ್ಲ. ಹೋಗಿ ತಿನ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟದೆ. ಬೆಳಗ್ಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಇಡ್ಲಿ ತಿಂದಿದ್ದು ಅಷ್ಟೇ. ಇಲ್ಲಿಗೆ ಬಂದರೆ ಬೇಗ ಏನಾದರೂ ತಿನ್ನೋಣ ಅಂತ ಲೇಟ್ ಆಗಿಬಿಡ್ತು. 10:30 ಅಷ್ಟರಲ್ಲಿ ಬರಬೇಕು ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಹೊರಟಿದ್ದೆ ಲೇಟ್ ಆಗೋಯ್ತು. ನಾನು ಟೆನಿಕಾಸ್ಟ್ ಧರ್ಮಸ್ಥಳ 7:30-8 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡೆ, 8:45 ಆಗಿಬಿಡ್ತು. ಈಗ ಎಷ್ಟು 12 ಗಂಟೆ. ಏನು ಸಿಗುತ್ತೆ ತಿನ್ಕೊಂಡು ಇಲ್ಲಿಂದ ಕವಲೆದುರ್ಗ 55 ಕಿಲೋಮೀಟ್ರ್, 1.5 ಗಂಟೆ ಬೇಕು. ಆಗೊಂಬೆ ಘಾಟು ಇಳಿಸೋದಕ್ಕೆ 1 ಅವರ್ ಬೇಕು. ನಾನು ನಿಧಾನ ಘಾಟೆಲ್ಲ ನೋಡ್ಕೊಂಡು ಹೋಗೋದು. ಸದ್ಯಕ್ಕೆ ಇಲ್ಲೇನು ಸಿಗುತ್ತೆ ಹೊಟ್ಟೆ ಪೂಜೆ ಮಾಡ್ಕೊಂಡು
ಬೋಟ್ ಒಳಗಡೆ ಬಂದರೆ ಫುಲ್ಲು ಹಳೆ ಕಾಲದ ಬೆಡ್ಸು, ಒಂದು ಬಾಳೆ ಎಲೆ ಹಾಕಿ ನೀರಿಗೆ ಹೋಗಿದ್ರೆ ಏನು ಇದೆ ಅಂತ ಬಂದು ಹೇಳ್ತಾರೆ. ಕೇಳಿಕೊಂಡು ಏನಿದೆ ಒಂದೆರಡು ಐಟಮ್ ತಿನ್ಕೊಂಡು ನೋಡೋಣ ಹೇಗಿರ್ತೈತೆ. ಇಲ್ಲಿಗೆ ಈಗ ನಾನು ಬಂದಿದ್ನಲ್ಲ, ಕೊಟ್ಟೆ ಕಡುಬು ಖಾಲಿ, ಶಾವಿಗೆ ಕಾಯಿ ಖಾಲಿ. ಇಲ್ಲಿ ನೋಡಿದ್ರೆ ಇಡ್ಲಿ, ಪುಳಿಯೋಗರೆ, ಪಲಾವು ಇಂಥ ಐಟಮ್ ಅಷ್ಟೇ ಇರೋದು. ಇದು ರವೆ ವಡೆ ಅಂತ MKR ಹೋಟೆಲ್ ಸಿಗ್ತದೆ. ಇಲ್ಲಿತ್ತು, ನಮಗೆ ಇದೊಂದೇ ಮೇನ್ ಐಟಮ್ ಸಿಕ್ಕಿದ್ದು, ಬೇರೆ ಯಾವುದೂ ಸಿಗಲ್ಲ. ಚೆನ್ನಾಗಿದೆ. ಈ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲು ತನಕ ನೀರು ಅಂತದ್ದು ಆಯಿತು. ಇಲ್ಲಿಗೆ ಬಂದರೂ ಪುಳಿಯೋಗರೆ ಇಡ್ಲಿ ತಿನ್ನಂಗೆ ಆಯಿತು. ಉದ್ದಿನ ಅಂತೆ ಚೆನ್ನಾಗಿತ್ತು. ಪುಳಿಯೋಗರೆ ಚೆನ್ನಾಗಿದೆ, ರವೆ ವಡೆ ಚೆನ್ನಾಗಿದೆ. ಬೇರೆ ಇನ್ನೇನು ಐಟಮ್ ಇಲ್ಲ. ಶಾವಿಗೆ ಕಾಯಿ ಅಲ್ಲಿಲ್ಲ, ಹೊಟ್ಟೆ ಕಡುಬು ಖಾಲಿ ಹೋಗ್ಬಿಟ್ಟಿದೆ. ಊಟ ಇನ್ನು ಶುರು ಆಗಲ್ಲ. ಉಳಿದಿರೋದು ಪಳದಿರೋದು ತಿಳ್ಕೊಂಡು ಹೊರಡಬೇಕೀಗ. ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಬಂದಿದೆ ಧರ್ಮಸ್ಥಳದಿಂದ. ಇಲ್ಲಿ ತಿಂಡಿ ತಿನ್ನಬೇಕು, ಊಟ ಮಾಡಬೇಕಂದ್ರೆ ಈ ಕಡೆ ಊಟಕ್ಕೆ ಟೈಮಿಗೆ ಬರಲ್ಲ, ತಿಂಡಿ ಟೈಮಿಗೆ ಬರಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆದಂಗೆ. ನೋಡಿ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಈ ಕಡೆ ಬರುವಾಗ ಅಷ್ಟೇ. ಒಳ್ಳೆ ಕಾಫಿ ಸಿಕ್ತು, ರವೆ ವಡೆ ಸಿಕ್ತು, ಉದ್ದಿನ ಇಡ್ಲಿ ಅಂತೆ, ಅದು ಚೆನ್ನಾಗಿತ್ತು. ಬೇರೆ ಇನ್ನೇನಿಲ್ಲ. ಮಾಮೂಲಿ ಇನ್ನೆಲ್ಲ ಇಡ್ಲಿ, ಉದ್ದಿನ ವಡೆ, ಬಜ್ಜಿ ಇದೆಲ್ಲ ಇತ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ಊಟನೇ ಸಿಕ್ತಿತ್ತು ಅಷ್ಟೇ. ಬಂದು ಏನಂದರೆ ಟೈಮ್ ಜಾಸ್ತಿ ಅಲ್ಲೇ ತೊಗೊಂಡ್ಬಿಡ್ತು. ನೋಡಿಕೊಂಡು ಮಾಡಿಕೊಂಡು ನಿಧಾನಕ್ಕೆ ಬರೋಷ್ಟರಲ್ಲಿ ಜಾಸ್ತಿ ಆಗೋಯ್ತು. ಇನ್ನೊಂದು ಎಡವಟ್ಟು ಏನಾಯ್ತು ಅಂದರೆ, ನನ್ನ ಆ್ಯಕ್ಷನ್ ಕ್ಯಾಮ್ರಾ ಇತ್ತಲ್ಲ, ಇಲ್ಲಿ ಬೈಕಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ತೊಗೊಂಬಂದೆ. ಬಟ್ ಏನೋ ಅದು ನಂಗೆ ರೆಸಲ್ಯೂಷನ್ ಸರಿಯಾಗಿ ಇಟ್ಕೊಳ್ಳೋಕೆ ಗೊತ್ತಾಗಲಿಲ್ಲ. ರೆಕಾರ್ಡ್ ಮಾಡಿದ್ದೆಲ್ಲ ಅನ್ಸಪೋರ್ಟೆಡ್ ಫೈಲ್ ಅಂತ ಬರ್ತದೆ, ಅದು ಹೋಗಿ ನೋಡಬೇಕು. ಮೊಬೈಲಲ್ಲಂತೂ ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಲಾಗೊಂಬೆ ಘಾಟಲ್ಲಿ ಬರ್ಬೇಕಾದ್ರೆ ವ್ಯೂ ಮಾತ್ರ ಆಸಮ್. ನಾನು ಚಾರ್ಮಾಡಿ ಘಾಟ್ನ ಸ್ವರ್ಗ ಅನ್ಕೋತಿದ್ದೆ. ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅದೇ. ಎರಡು ಸೈಡೂ ಸಿಕ್ಕಾಪಟ್ಟೆ ತಿಕ್ಕು ಫಾರೆಸ್ಟು. ಅಂದರೆ ಚಪ್ರ ಆದಂಗೆ ಆಗ್ಬಿಟ್ಟದು ಮೇಲ್ಗಡೆ. ನಿಮ್ಮ ಮೇಲ್ಗಡೆ ಆಕಾಶನೇ ಕಾಣಿಸಲ್ಲ. ಮಳೆ ಬೇರೆ ಸಖತ್ತು ಜೋರಾಗಿ ಬರ್ತಾಯಿತ್ತು. ಆಮೇಲೆ ನಾವು ಪೂರ್ತಿ ವ್ಯೂ ಪಾಯಿಂಟ್ ಹತ್ರಕ್ಕೆ ಹೋದಾಗ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿತ್ತು, ಏನೋ ಕಾಣಿಸ್ತಾನೆ ಇರಲ್ಲ. ಆಮೇಲೆ ಹೋಗೋದು ಬರೋದು ಒಂದು 10-15 ನಿಮಿಷ ಅಲ್ಲೇ ನೋಡಿಕೊಂಡು ನಿಂತಿದ್ದೆ, ಸಖತ್ತಾಗಿತ್ತು. ಅಲ್ಲಿಂದ ಬಂದೆ. ಈಗ ಕಾವಲೆದುರ್ಗಕ್ಕೆ ಹೋಗ್ಬೇಕಿತ್ತು, ಬಟ್ ಟೈಮು ಸಾಲಲ್ಲ. ಈಗ ಆಲ್ರೆಡಿ 2 ಗಂಟೆ ಆಗಿಬಿಟ್ಟದೆ. ನಾನು ಕಾವಲೆದುರ್ಗಕ್ಕೆ ಹೋಗೋಕೆ ಇಲ್ಲಿಂದನೂ ಒಂದು 3/4 ಗಂಟೆ ಆದರೂ ಬೇಕು. ಅಲ್ಲಿ ಮೇಲೆ ಹತ್ತು ಬರೋಕ್ಕೆ ಒಂದು 2:30ಇಂದ 3 ಗಂಟೆ ಬೇಕು. ಹಂಗಾಗಿ ಆ ಕಾವಲೆದುರ್ಗ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಕವಿ ಮನೆಗೆ ಹೋಗ್ಬಿಡ್ತೀನಿ. ಅದಕ್ಕೆ ಹೋಗೋಕ್ಕೂ 1 ಅವರ್ ಆದರೂ ಬೇಕು. ಅಲ್ಲಿ ಕವಿ ಮನೆ ನೋಡಿಕೊಂಡು ರಿಟರ್ನ್ ಹಿಂದಕ್ಕೆ ಬಂದು ಶೃಂಗೇರಿಗೆ ಹೋಗಬೇಕು. ಸದ್ಯಕ್ಕೆ ಅಷ್ಟೇ ಪ್ರೋಗ್ರಾಮು. ಲಾಟ್ ಆಗ್ತೀನಿ ನೋಡಿ. ಅಲ್ಲಿ ರೂಮ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸಿಗಲ್ಲ ಅಂದರೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ. ಇಲ್ಲ ತೀರ್ಥಹಳ್ಳಿಗೆ ಹೋಗ್ಬೇಕಾಗುತ್ತೆ, ಇಲ್ಲ ಮುಂದಕ್ಕೆ ಬೇರೆ ಎಲ್ಲಾದರೂ ಹೋಗ್ಬೇಕಾಗುತ್ತೆ. ಈಗ ಇದು ಈ ಕಡೆಯಿಂದ ಹರಿಹರಪುರ ಈ ಕಡೆಯಿಂದ ಬಂದರೆ ಸ್ಟಾರ್ಟಿಂಗು ಆಗೊಂಬೆ ಘಾಟಿದೆ. ಆ ಕಡೆ ನಾನು ಎಬ್ರಿ ಕಡೆಯಿಂದ ಬಂದಿದ್ದು. ಸದ್ಯಕ್ಕೆ ಈಗ ಕವಿ ಮನೆಗೆ ಹೋಗೋಣ, ಟೈಮ್ ಆಗಿಬಿಡುತ್ತೆ. ಅಲ್ಲಿ 1 ಅವರ್ ನೋಡಿಕೊಂಡು ಕವಿಶೈಲ ಎಲ್ಲ ನೋಡ್ಕೊಂಡು ಒಂದು 5-5:30 ಬಿಟ್ಟರು ಒಂದು 6:30 ಅಷ್ಟರಲ್ಲಿ ಶೃಂಗೇರಿಗೆ ಹೋಗ್ಬೋದು.
ಇಲ್ಲಿಂದ ಸುಮಾರು ಒಂದು 47 ಕಿಲೋಮೀಟ್ರ್ ಇತ್ತು ಇಲ್ಲಿಗೆ. ನಾನು ಬೇರೆ ಎಲ್ಲೋ ಹೋಗ್ಲಾ, ಕವಲೆದುರ್ಗಕ್ಕೆ ಹೋಗದೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಒಳಗಡೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬಂದು ಆಚೆ ಕಡೆ ಬಂದು ಕೂತ್ಕೊಂಡೆ. ಇಲ್ಲೊಂಥರ ಚೆನ್ನಾಗಿರ್ತದೆ. ನಮ್ಗೆ ಯಾವಾಗ ಬಂದರೂ ಇಲ್ಲಿ ಒಂಥರ ನಮ್ಮನೆಗೆ ಬಂದಂಗೆ ಫೀಲು. ಕುವೆಂಪು ಅವರ ಎಷ್ಟೊಂದು ಲೇಖನಗಳು, ಕಥೆಗಳು, ಕಾದಂಬರಿಗಳು ಇದ್ರ ಸುತ್ತಮುತ್ತನೇ ನಡೆದಿರೋದು. ಆಮೇಲೆ ಈ ಕಡೆ ತೀರ್ಥಹಳ್ಳಿ ಈ ಕಡೆ ಎಲ್ಲ ಗಾಡೀಲಿ ಬರಬೇಕಾದ್ರೆ ಅಲ್ಲಿ ಊರುಗಳೆಲ್ಲ ನೋಡ್ತಿದ್ವಲ್ಲ ಹೆಸರುಗಳು, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಅಲ್ಲೆಲ್ಲ ಬಂದಿರೋ ಊರುಗಳೆಲ್ಲ ಸುಮ್ಮನೆ ಒಂದು ಡಾಟ್ ಕನೆಕ್ಟ್ ಆದಂಗೆ ಅನಿಸ್ತಿತ್ತು. ಈ ಊರಿಲ್ಲಿದೆ, ಈ ಊರಲ್ಲಿದೆ, ಆ ಥರ ಎಲ್ಲ. ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಹೋದರೆ ಏನೋ ಒಂಥರ ಪ್ರಶಾಂತವಾಗಿ ಅನಿಸ್ತದೆ ಮನಸ್ಸು. ಇಲ್ಲಿ ಇನ್ನೊಂದಷ್ಟು ಹೊತ್ತು ಕೂತಿದ್ದು, ಕವಿಶೈಲ ಹತ್ರ ಹೋಗಿದ್ದು, ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಹೋಗಬೇಕು. ಲೈಟಾಗಿ ಮಳೆ ಬರ್ತಾಯಿದೆ, ವೆದರು ಚೆನ್ನಾಗಿದೆ. ಇಲ್ಲಿಂದ ಸುತ್ತ ನೋಡಿದಾಗ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ಅನ್ನಿಸ್ತದೆ. ಈಗ ರೋಡ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟಿದಿರಲ್ಲ, ಬಟ್ ಮುಂಚೆ ಫುಲ್ಲು ದಟ್ಟವಾದ ಅರಣ್ಯ ಐತಲ್ಲ, ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ಸ್ವಲ್ಪ ನೆನೆಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿತ್ತು ಅನ್ನಿಸ್ತದೆ. ಈಗ ರೋಡ್ ಆಗಿರೋದ್ರಿಂದ ಸ್ವಲ್ಪ ಫಾರೆಸ್ಟ್ ಏರಿಯಾ ಎಲ್ಲ ಕಡಿಮೆ ಆಗಿದೆ. ಆಗ ಇಲ್ಲೆಲ್ಲ ತೋಟ ಎಲ್ಲ ಇನ್ನೂ ಜಾಸ್ತಿ ಇತ್ತು ಅನಿಸುತ್ತೆ ಸುತ್ತಮುತ್ತ ಎಲ್ಲ. ಹೀಗೆ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕಮರ್ಷಿಯಲ್ ಆಗಿ ರೋಡ್ ಗಿಡ ಎಲ್ಲ ಆಗ್ಬಿಟ್ಟೋದಲ್ಲ, ಹಂಗಾಗಿದ್ದಿಲ್ಲ. ಬಟ್ ಕುವೆಂಪು ಅವ್ರ ಕಾಲದಲ್ಲಿ ಇನ್ನೂ ದಟ್ಟವಾದ ಕಾಡು, ಈ ಕವಿಶೈಲಕ್ಕೆ ಹೋಗೋ ದಾರಿ ಈಗೆಲ್ಲ ಕಲ್ಲಾಕಿ ರೋಡ್ ಥರ ಮಾಡೋರೆ. ಬಟ್ ಆಗ ಇನ್ನೂ ಚೆನ್ನಾಗಿತ್ತು ಅನ್ನಿಸ್ತದೆ. ಇಲ್ಲಿಂದ ನೋಡಿಕೊಂಡು ಶೃಂಗೇರಿಗೆ ಹೋಗಬೇಕು. ತೇಜಸ್ವಿ ಪ್ರತಿಷ್ಠಾನ ನಾನು ಸರಿ ಬಂದಾಗೆಲ್ಲ ಹುಡುಗದೆ ಗೊತ್ತಾಗಲಿಲ್ಲ. ಅಲ್ಲಿ ಕವಿಶೈಲಕ್ಕೆ ಹೋಗೋಕ್ಕೆ ತಾರ್ ರೋಡದೆ ಗಾಡಿ ಹೋಗೋದಕ್ಕೆ, ಅದ್ರ ಎದುರುಗಡೆಗೇ ತೇಜಸ್ವಿ ಅವ್ರ ಸ್ಮಾರಕ ಇರೋದು. ಅಲ್ಲೋಗಿ ನೋಡಿಕೊಂಡು ಕವಿಶೈಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡೋದು. ಹಳ್ಳಿಯಲ್ಲಿ ಕುವೆಂಪು ಅವರ ಮನೆ, ಕುವೆಂಪು ಅವರ ಸ್ಮಾರಕ ಅಂದರೆ ಕವಿ ಮನೆ, ಕವಿಶೈಲ ಇದೆಯಲ್ಲ, ಅದಷ್ಟೇ ಅಲ್ಲ, ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕನೂ ಇದೆ. ಈಗ ನಾನಿರೋದು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ. ಇದೆಲ್ಲಿದೆ ಗೊತ್ತಾ? ಕವಿಶೈಲಕ್ಕೆ ಹೋಗೋಕ್ಕೆ ಕಾರೆಲ್ಲ ಹೋಗೋದಕ್ಕೆ ರೋಡ್ ಇದೆಯಲ್ಲ, ಅದ್ರ ಎದುರುಗಡೆನೇ ತೇಜಸ್ವಿ ಅವರ ಸ್ಮಾರಕ ಇರೋದು. ಇಲ್ಲೂ ಬಂದು ವಿಸಿಟ್ ಮಾಡಿ. ಇಲ್ಲಿ ಯಾರು ಅಷ್ಟು ಜನ ಇಲ್ಲ, ಮೇಂಟೆನೆನ್ಸ್ ಅಂದರೆ ಅಷ್ಟು ಡೆವಲಪ್ ಮಾಡಿಲ್ಲ, ಹಂಗಾಗಿ ಅವ್ರ ಸ್ಮಾರಕ ಅಷ್ಟೇ ಇದೆ. ಈಗ ಎಲ್ಲಿ ಗೊತ್ತಾ, ಈಗ ನೀವು ಈ ಕಡೆಯಿಂದ ಮೇನ್ ರೋಡಿಂದ ಈ ಕಡೆ ಕುಪ್ಪಳ್ಳಿ ಕಡೆಗೆ ಬರ್ತೀರಿ, ಹಿಂದೆಯಿಂದ ಬಲ್ಗಡೆಗೆ ತಿರ್ಕೊಂಡ್ರೆ ಕವಿಶೈಲಕ್ಕೆ ಹೋಗುತ್ತೆ. ಅದ್ರ ಎದುರುಗಡೆಗೇ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇರೋದು. ನಾನು ಸರಿ ಬಂದಾಗ ಹುಡುಕ್ತಾ ಇದ್ದೀನಿ, ಸಿಕ್ಕೇ ಇರಲಿಲ್ಲ. ಲಾಸ್ಟ್ ಇಯರ್ ಬಂದಿದ್ದಾಗ. ಈ ಸರಿ ನೋಡಬೇಕು ಅಂದ್ಕೊಂಡು ಕರೆಕ್ಟಾಗಿ ಬಂದು ನೋಡ್ಕೊಂಬಂದೆ. ಒಂಥರ ಇಲ್ಲಿ ನಾನು ಅಲ್ಲಿ ತೇಜಸ್ವಿ ಪ್ರತಿಷ್ಠಾನಕ್ಕೆ ಹೋಗಿದ್ದೆ. ಅವರ ಮನೆ ಇದೆಯಲ್ಲ ನಿರುತ್ತರ ಮೂಡಿಗೆರೆಯಲ್ಲಿ, ಅಲ್ಲೂ ಹೋಗಿದ್ದೆ. ಇಲ್ಲಿ ನೋಡಿರಲಿಲ್ಲ. ಇದು ನೋಡಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇದು ಫೋಟೋದಲ್ಲಿ ನೋಡಿದ್ದೆ, ವೀಡಿಯೋನೂ ನೋಡಿರಲಿಲ್ಲ, ಫೋಟೋದಲ್ಲಿ ನೋಡಿದ್ದು. ಅದಾದಮೇಲೆ ಡೈರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ. ಇವತ್ತು ಬಂದು ನೋಡಿದ್ದು ಸ್ವಲ್ಪ ಸಮಾಧಾನ. ತೇಜಸ್ವಿಯವರ ಸ್ಮಾರಕವನ್ನು ನೋಡಿಕೊಂಡು ಕವಿಶೈಲದ ಹತ್ರಕ್ಕೆ ಬಂದೆ. ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ, ಮಳೆ ಬಂದು ಹೋಗಿರೋದ್ರಿಂದ ಸ್ವಲ್ಪ ಪ್ರಶಾಂತವಾಗಿದೆ. ಇಲ್ಲಿ ಧ್ಯಾನಪೀಠ ಅಂತದೆ, ಕುವೆಂಪು ಅವರು ಕೂತ್ಕೊಂತಿದ್ದ ಜಾಗ. ಅಲ್ಲಿ ಕೂತ್ಕೊಂಡು ಆ ಕಡೆ ವ್ಯೂ ಅದೇ ಎಷ್ಟು ಚೆನ್ನಾಗದೆ ಅಂತ ಅದು ನೋಡ್ತಾ ಕೂತ್ಕೊಂಡಿದ್ರೆ ಮನಸ್ಸಿಗೆ ಒಂಥರ ಹಿತ ಅನ್ನಿಸ್ತದೆ. ಕುವೆಂಪು ಅವರು ಅಲ್ಲೇ ಕೂತ್ಕೊಂಡು ಸಾಕಷ್ಟು ಕವನಗಳು, ಕಥೆಗಳು, ಕಾದಂಬರಿಗಳೆಲ್ಲ ಬರೆದಿರೋದು. ಅಲ್ಲಿ ಅವರ ಒಂದು ಹಸ್ತಾಕ್ಷರ ಅದೇ. ಇನ್ನೂ ಅದನ್ನು ಕಲ್ಲಲ್ಲಿ ಕೆತ್ತಿರೋದು. ಅದು ಆಗಲೇ ಯಾರು ವೆಂಕಣ್ಣಯ್ಯವರು ಮತ್ತು ಕುವೆಂಪು ಅವರು ಇನ್ನೊಂದಿದೆ, ಅದನ್ನು ಕಲರಲ್ಲಿ ಮಾರ್ಕ್ ಮಾಡಿ ನೀಟಾಗಿ ಬಾಕ್ಸ್ ಮಾಡಿಟ್ಟವ್ರೆ. ನೀಟಾಗಿ ಕಾಣಿಸ್ತದೆ. ಇಲ್ಲಿಗೆ ಬಂದಾಗ ಅಬ್ಸರ್ವ್ ಮಾಡಿ. ಇಲ್ಲಿ ಏನಂದರೆ ನೋಡೋದಕ್ಕೂ ಸಖತ್ತಾಗದೆ. ಇವರು ಕಾಫಿ ಡೇ ಸಿದ್ಧಾರ್ಥ ಅವರು ಮತ್ತು ಇನ್ಯಾರು ಸಹಾಯ ಮಾಡಿ ಇದನ್ನು ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರೋದು. ಇಲ್ಲಿ ಬಂದಾಗ ಒಂದು ಅಷ್ಟೊತ್ತು ಕೂತಿದ್ದು ಹೋಗಿ ಬರೀ ಫೋಟೋ ಅದೇ ಇದೇ ಆಗಿಬಿಡಿ. ಇಲ್ಲಿಗೆ ಹೆಚ್ಚಿನವರು ಬರೋದೆಲ್ಲ ಇದನ್ನ ನೋಡಿ ಏನೋ ಅವ್ರಿಗೆ ಏನಂದರೆ, ಈಗ ನಾವೆಲ್ಲ ಸಾಹಿತ್ಯವನ್ನು ಓದ್ಕೊಂಡಿರೋದ್ರಿಂದ ನಮಗೆ ಇಲ್ಲೊಂಥರ ಡಿವೈನ್ ಫೀಲ್ ಆಯ್ತದೆ ಇಲ್ಲಿಗೆ ಬಂದರೆ.
ಬಟ್ 99 ಭಾಗ ಇಲ್ಲಿ ಬರೋರೆಲ್ಲ ಫೋಟೋಶೂಟ್ ಮಾಡ್ಕೊಂಡು ಹೋಗೋಕ್ಕೆ ಬರ್ತಾರೆ. ಎಲ್ಲ ನೀಟಾಗಿ ಡ್ರೆಸ್ ಆಗಿ ಬಂದು ಕವಿ ಮನೆ ಹತ್ರ ಆಗಿರ್ಬೋದು, ಕವಿಶೈಲದ ಹತ್ರ ಆಗಿರ್ಬೋದು, ಬರೀ ಫೋಟೋಶೂಟ್ ಆಯ್ತದೆ. ಬರೀ ಅಷ್ಟೇ ಅಲ್ಲ, ಬರಬೇಕಾದ್ರೇ ಕುವೆಂಪು ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಬನ್ನಿ. ಇಲ್ಲಿ ಕೂತ್ಕೊಂಡು ಅದನ್ನ ಫೀಲ್ ಮಾಡಿ, ಸುಮ್ಮನೆ ನೀವು ಇಲ್ಲಿ ಬಂದು ಹೆಂಗೆಂಗೋ ಆಡ್ತಿದ್ರೆ ಕುವೆಂಪು ಅವ್ರ ಬಗ್ಗೆ ಅಭಿಮಾನ ಇರೋಂಥವ್ರಿಗೆ ತುಂಬ ಬೇಜಾರಾಗುತ್ತೆ. ಯಾರಾದರೂ ಕೋಪ ಇರೋರಾದರೆ ಸರಿಯಾಗಿ ಜಗಳ ಮಾಡೇ ಕಳಿಸ್ತಾರೆ. ಈಗ ನಾನು ಇಲ್ಲಿಂದ ಹೊರಡ್ತೀನಿ, ಶೃಂಗೇರಿಗೆ ಹೊರಟು ಅಲ್ಲೋಗಿ ಹಾರ್ಟಾಗಿ ನಾಳೆ ಕುದುರೆಮುಖ ಮಾರ್ಗವಾಗಿ ಕಳಸಕ್ಕೆ ಹೋಗಿ, ಕಳಸದಿಂದ ಕೊಟ್ಗೆಹಾರದಿಂದ ಊರು.